ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ಕಥೆಗಳಲ್ಲಿ ರಾಮಾವತಾರಕ್ಕೆ ಪೂರ್ವಭಾವಿಯಾಗಿ ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿಯನ್ನು ಮಾಡಿದ್ದನ್ನು, ಅದರಲ್ಲಿ ಆತ ಪಾಯಸವನ್ನು ಪಡೆದುಕೊಂಡು ತನ್ನ ಪತ್ನಿಯರಿಗೆ ನೀಡಿದ್ದನ್ನು ನಾವು ನೋಡಿದ್ದೆವು. ಮತ್ತು ರಾವಣನ ಜನ್ಮ, ಆತನ ಸಹೋದರರ ಜನ್ಮ, ಅವರ ಉಪಟಳ, ವಾಲಿ ಸುಗ್ರೀವ ಮತ್ತು ಹನುಮಂತರ ಜನನ, ಅವರ ಹಿನ್ನೆಲೆ ಇತ್ಯಾದಿ ಎಲ್ಲ ಕಥೆಗಳನ್ನು ರಾಮಾವತಾರದ ಹಿನ್ನೆಲೆಯಾಗಿ ನಾವು ಗಮನಿಸಿದ್ದೆವು. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 17ನೇ ಸರ್ಗದಲ್ಲಿ ರಾಮಾವತಾರಕ್ಕಿಂತ ಪೂರ್ವಭಾವಿಯಾಗಿ ಈ ಕಥೆ ಇದೆ. ಮಹಾವಿಷ್ಣು ದಶರಥನ ಪುತ್ರನಾಗಿ ಅವತಾರ ಮಾಡಬೇಕು ಅಂತ ತನ್ನ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದ. ಅದೇ ಸಂದರ್ಭದಲ್ಲಿ ಬ್ರಹ್ಮ ತನ್ನ ಸಭೆಯಲ್ಲಿ ಅಲ್ಲಿದ್ದಂಥ ದೇವತೆಗಳಿಗೆ ಈ ಮುಂದಿನ ಮಾತನ್ನು ಹೇಳಿದ. ಮಹಾವಿಷ್ಣುವಿನ ಸಹಾಯಕ್ಕಾಗಿ ಆತ ಮಾಡುವಂಥ ದೇವತಾ ಕಾರ್ಯ ಏನಿದೆ ಅದರಲ್ಲಿ ನೀವು ಕೂಡ ಭಾಗಿಗಳಾಗಿ ಪುಣ್ಯವನ್ನು ಪಡ್ಕೊಳ್ಳೋದಕ್ಕಾಗಿ, ಆತನಿಗೆ ಸಹಾಯ ಇವರೇನು ಮಾಡಬೇಕಾಗಿಲ್ಲ, ಆದರೆ ಆತ ಮಾಡುವಂತಹ ಕಾರ್ಯದಲ್ಲಿ ಇವರು ಕೂಡ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕಾಗಿ ಅವರು ಅವತಾರ ಮಾಡಬೇಕಾಗಿತ್ತು. ಅದನ್ನ ಚತುರ್ಮುಖ ಬ್ರಹ್ಮ ದೇವತೆಗಳಿಗೆ ಆಜ್ಞಾಪನೆ ಮಾಡಿದ. ನೀವು ಅನೇಕ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಅವರೆಲ್ಲರೂ ಕೂಡ ಮಾಯಾ ಯುದ್ಧವನ್ನು ತಿಳಿದವರಾಗಿರಬೇಕು, ಸಾಧಾರಣ ಪರಾಕ್ರಮಿಗಳಾಗಿರಬಾರ್ದವರು, ಶೂರರಾಗಿರಬೇಕು, ವೇಗದಲ್ಲಿ ವಾಯುವಿಗೆ ಸಮಾನರಾಗಿರಬೇಕು, ನೀತಿಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು, ಬುದ್ಧಿ ಸಂಪನ್ನರಾಗಿರಬೇಕು, ಎಲ್ಲರೂ ಮಹಾವಿಷ್ಣುವಿಗೆ ಸಮಾನವಾದಂತಹ ಪರಾಕ್ರಮ ಉಳ್ಳವರಾಗಿರಬೇಕು. ಯಾರೂ ಕೂಡ ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗಿರಬಾರ್ದು. ಇದು ಬಹಳ ವಿಶಿಷ್ಟ. ಉಳಿದಲ್ಲಿ ಕೃಷ್ಣಾವತಾರ ಇತ್ಯಾದಿ ಕಥೆಗಳಲ್ಲಿ ಪಾಂಡವರ ಕಡೆ ಇದ್ದಂಥ ಎಷ್ಟೋ ಯೋಧರು ಕೌರವರ ಕಡೆಯಿಂದ ಹತ್ಯೆಗೊಳಗಾದರು. ಆದರೆ ರಾಮಾವತಾರದಲ್ಲಿ ಯಾರೂ ಕೂಡ ಹತ್ಯೆಗೊಳಗಾಗಲೇ ಇಲ್ಲ. ಎಷ್ಟೋ ಜನ ಕಪಿಗಳು ಅಲ್ಲಿ ಯುದ್ಧದಲ್ಲಿ ಹತ್ಯೆಗೊಳಗಾಗಿದ್ರು, ರಾಮ ಅವರನ್ನ ಮತ್ತೆ ಬದುಕಿಸಿದ ಅಂತ ನಾವು ಮುಂದೆ ನೋಡ್ತೇವೆ. ಹಾಗಾಗಿ ಅವರೆಲ್ಲರೂ ಕೂಡ ಕೊನೆ ತನಕ ಎಷ್ಟು ಸಂಖ್ಯೆಯಲ್ಲಿದ್ದರೋ ಅಷ್ಟೇ ಸಂಖ್ಯೆಯಲ್ಲೇ ಮುಂದುವರೆದರು. ಶರೀರ ಬಲದಲ್ಲಿ ಮಾತ್ರ ಅಲ್ಲ, ಸಾಮ, ದಾನ, ಭೇದ, ದಂಡ ಅನ್ನುವಂಥ 4 ಉಪಾಯಗಳನ್ನು ಬಲ್ಲವರಾಗಿರಬೇಕು. ಸಿಂಹಕ್ಕೆ ಸಮಾನವಾದಂಥ ಶರೀರ ಬಲ ಅವರಿಗಿರಬೇಕು. ಸರ್ವ ಅಸ್ತ್ರಗಳನ್ನು, ಶಸ್ತ್ರಗಳನ್ನು ತಿಳಿದವರಿರಬೇಕು. ಅವರು ಅದನ್ನು ಪ್ರಯೋಗ ಮಾಡ್ತಾರೋ ಬಿಡ್ತಾರೋ ಬೇರೆ. ಈ ಯಾರು ಕಪಿಗಳು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಿರ್ಲಿಲ್ಲ. ಉಗುರು ಹಲ್ಲುಗಳಿಂದಲೇ ಅವರು ಯುದ್ಧ ಮಾಡ್ತಿದ್ರು, ಬಾಹುಪರಾಕ್ರಮದಿಂದ ಯುದ್ಧ ಮಾಡ್ತಿದ್ರು. ಆದರೆ ಎಲ್ಲ ಶಸ್ತ್ರಾಸ್ತ್ರಗಳು ಗೊತ್ತಿರಬೇಕು. ಅಮೃತವನ್ನು ಕುಡಿದವರಂತೆ ದೀರ್ಘಾಯುಗಳಾಗಿರ್ಬೇಕು. ದೇವತೆಗಳಾದಂಥ ಅಮೃತವನ್ನು ಪಾನ ಮಾಡಿದವರೇ ಇದ್ರು. ಅಮೃತವನ್ನು ಪಾನ ಮಾಡಿದರೆ ಅದರ ಫಲವಾಗಿ ಅವರಿಗೆ ಸಾವು, ಮುಪ್ಪು ಇತ್ಯಾದಿಗಳು ಹೇಗೆ ಇರೋದಿಲ್ಲವೋ ಅದರಂತೆ ಇವರೆಲ್ಲರೂ ಕೂಡ ದೀರ್ಘಾಯುಷಿಗಳಾಗಿರಬೇಕು. ಅವರನ್ನು ನೀವು ಎಲ್ಲಿ ಸೃಷ್ಟಿ ಮಾಡಬೇಕು ಅಂತಂದ್ರೆ, ಅಪ್ಸರೆಯರಲ್ಲಿ ಸೃಷ್ಟಿ ಮಾಡಿರಿ, ಗಂಧರ್ವರಲ್ಲಿ ಸೃಷ್ಟಿ ಮಾಡಿ, ಯಕ್ಷ ಪನ್ನಗ ಸ್ತ್ರೀಯರಲ್ಲಿ ಸೃಷ್ಟಿ ಮಾಡಿ, ಯಕ್ಷ ಸ್ತ್ರೀಯರು, ನಾಗ ಸ್ತ್ರೀಯರು ಅವರಲ್ಲಿ ಸೃಷ್ಟಿ ಮಾಡಿ, ಋಕ್ಷಿ ಹೆಣ್ಣು ಕರಡಿಗಳಲ್ಲಿ ಸೃಷ್ಟಿ ಮಾಡಿ, ಜಾಂಬುವಂತ ಆತನ ಸೈನ್ಯ ಇವೆಲ್ಲವೂ ಕೂಡ ಕರಡಿಗಳಲ್ಲಿ ಜನಿಸಿತ್ತು. ವಿದ್ಯಾಧರ ಕನ್ಯೆಯರು, ಕಿನ್ನರ ಕನ್ಯೆಯರು ಮತ್ತು ವಾನರ ಸ್ತ್ರೀಯರು, ಹೀಗೆ ಉಳಿದವರಲ್ಲೆಲ್ಲ ಈ ಸಂತಾನವನ್ನು ನೀವು ಉತ್ಪಾದನೆ ಮಾಡಿರಿ. ಈಗಾಗಲೇ ಜಾಂಬುವಂತ ಅನ್ನುವಂಥ ದೊಡ್ಡ ಕರಡಿಗಳ ರಾಜನನ್ನ ನಾನು ರಾಮನ ಸಹಾಯಕ್ಕಾಗಿ ಸೃಷ್ಟಿ ಮಾಡಿದ್ದೇನೆ, ಈಗಾಗಲೇ ಮಾಡಿ ಆಗಿದೆ. ನಾನೊಮ್ಮೆ ಹಿಂದೆ ಆಕಳಿಸ್ತಿದ್ದಾಗ ನನ್ನ ಮುಖದಿಂದ ಆತ ಹುಟ್ಟಿದ್ದ, ಆತನನ್ನ ಈ ಕಾರ್ಯಕ್ಕಾಗಿ ನಾನು ಕಳಿಸಿದ್ದೇನೆ. ದೇವಸಭೆಯಲ್ಲಿ ಆಸೀನರಾದಂಥ ದೇವತೆಗಳು, ಋಷಿಗಳು, ಸಿದ್ಧ ವಿದ್ಯಾಧರರು ಇವರೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮ ಹೇಳಿದ್ದನ್ನು ಕೇಳಿಕೊಂಡ್ರು. ಆತನ ಶಾಸನವನ್ನು ಕಾರ್ಯರೂಪ ತರಲಿಕ್ಕಾಗಿ
ಅನೇಕರಾದಂಥ ವನಚಾರಿಗಳಾದಂಥ ಕಾಡಿನಲ್ಲಿ ಸಂಚಾರ ಮಾಡುವಂಥ ಕಪಿಗಳು ಕರಡಿಗಳನ್ನು ಇವರೆಲ್ಲರನ್ನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹುಟ್ಟಿಸಿದರು. ಅವರಲ್ಲಿ ಯಾರ್ಯಾರು ಯಾವ್ಯಾವ ಅವತಾರ, ಯಾವ ದೇವತೆ ಯಾವ ಮಗನನ್ನು ತನ್ನಲ್ಲಿ ಹುಟ್ಟಿಸಿದ, ಆ ದೇವತೆಯ ಮಗ ಅಂತ ಕಪಿ ಅಂತ ನೋಡೋದಕ್ಕಿಂತ ಮಗ ಅನ್ನೋದಕ್ಕೆ ಅಲ್ಲಿ ಹೆಚ್ಚು ಅರ್ಥ ಇಲ್ಲ. ಆ ದೇವತೆ ತಾನಾಗೇ ಹುಟ್ಟಿ ಬಂದಿತ್ತು. ಉದಾಹರಣೆಗೆ ಇಂದ್ರ ತನ್ನಂತೆ ಶಕ್ತಿಯಿಂದ ಕೂಡಿದಂಥ ವಾಲಿಯನ್ನು ಸೃಷ್ಟಿ ಮಾಡಿದ ಅಂತಿದೆ. ವಾಲಿಯನ್ನು ಇಂದ್ರನ ಪುತ್ರ ಅಂತ ಹೇಳೋದಿದೆ, ಹನುಮಂತನನ್ನು ವಾಯುಪುತ್ರ ಅಂತ ಹೇಳೋದಿದೆ. ಅದು ವಾಸ್ತವಿಕವಾಗಿ ಅವ್ರ ಪುತ್ರರಲ್ಲ. ನಾವು ವಿವಾಹ ಮಾಡಿಕೊಂಡು ನಮ್ಮ ಪತ್ನಿಯಲ್ಲಿ ಸಂತಾನ ಉತ್ಪಾದನೆ ಮಾಡ್ತೇವಲ್ಲ, ಅಲ್ಲಿ ಹುಟ್ಟುವಂಥ ಪುತ್ರ ಬೇರೆ, ನಾವು ಬೇರೆ, ಈ ಆತ್ಮ ಬೇರೆ ಬೇರೆ ಇದೆ. ಆದರೆ ಅಲ್ಲಿ ಆಯಾ ದೇವತೆಗಳು ತಾವಾಗೇ ಹುಟ್ಟಿ ಬಂದಿರ್ತಾರೆ. ಹಾಗಾಗಿ ಪುತ್ರ ಅನ್ನೋದು ಸುಮ್ಮನೆ ಸಾಂಕೇತಿಕವಾದ ಅರ್ಥ ಅಷ್ಟೇ. ಪ್ರಧಾನ ವಾಯುವೇ ಮುಖ್ಯ ಪ್ರಾಣನೇ ಹನುಮಂತ, ಇಂದ್ರನೇ ವಾಲಿ. ಆದರೂ ಪುತ್ರ ಅಂತ ಯಾಕೆ ಕರೀತಾರೆ ಅಂದರೆ ಈಗ ಅರ್ಥ ಮಾಡ್ಕೊಳ್ಬೋದು. ಅವರು ಮೂಲ ರೂಪದಲ್ಲಿ ಯಾವ್ಯಾವ ಬಲ ಶಕ್ತಿಯನ್ನು ಪಡ್ಕೊಂಡಿರ್ತಾರಲ್ಲ, ಅಂಥ ಪೂರ್ಣವಾದಂಥ ಬಲ ಶಕ್ತಿಗಳೆಲ್ಲ ಅವರಿಗೆ ಈ ಅವತಾರದಲ್ಲಿ ಇರೋದಿಲ್ಲ. ಭಗವಂತನನ್ನು ಮತ್ತು ಮುಖ್ಯ ಪ್ರಾಣನನ್ನು ಬಿಟ್ಟರೆ ಉಳಿದ ದೇವತೆಗಳಿಗೆ ಮೂಲದಲ್ಲಿ ಏನು ಶಕ್ತಿ ಇರ್ತದೆ, ಶಕ್ತಿ ಮತ್ತು ಸಾಮರ್ಥ್ಯ, ಅವು ಅವತಾರ ರೂಪದಲ್ಲಿ ಅಷ್ಟಾಗಿ ಕಂಡು ಬರೋದಿಲ್ಲ. ಆ ದೃಷ್ಟಿಯಿಂದ ಏನಾದ್ರು ಪುತ್ರ ಅಂತ ತಿಳ್ಕೊಳ್ಬಹುದು. ಅಷ್ಟನ್ನು ಬಿಟ್ಟರೆ ಅವರೇ ಆಯಾ ದೇವತೆಗಳೇ ಹುಟ್ಟಿ ಬಂದಿದ್ದು. ಇಂದ್ರ ತನ್ನಂತೆ ಕಾಂತಿ ಉಳ್ಳಂಥ ವಾನರನ ವಾಲಿಯನ್ನು ಸೃಷ್ಟಿ ಮಾಡಿದ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಆಮೇಲೆ ಸೂರ್ಯ ಸುಗ್ರೀವನನ್ನು ಸೃಷ್ಟಿ ಮಾಡಿದ. ಬೃಹಸ್ಪತಿ ಏನಿದ್ನಲ್ಲ, ಆತ ತಾರ ಅನ್ನುವಂಥ ದೊಡ್ಡ ಕಪಿಯನ್ನು ಸೃಷ್ಟಿ ಮಾಡಿದ. ಬೃಹಸ್ಪತಿಯೇ ತಾರನಾಗಿ ಹುಟ್ಟಿದ ಅಂತ ಈಗ ಗಮನಿಸಬೇಕು. ಇಲ್ಲಿ ಈ ಎಲ್ಲ ಕಥೆಯನ್ನು ಕೇಳೋದಕ್ಕಿಂತ ಮೊದಲು ಒಂದು ಸಂಗತಿಯನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅದೇನು ಸಂಗತಿ ಅಂದರೆ, ರಾಮ ಅವತಾರ ಮಾಡಿದ ಮೇಲೆ ಈ ಕಪಿಗಳೆಲ್ಲ ಹುಟ್ಟಿದ್ದಲ್ಲ. ಕಪಿಗಳಲ್ಲಿ ಬಹುತೇಕ ಜನ ಎಲ್ಲ ರಾಮನ ಅವತಾರಕ್ಕಿಂತ ಮೊದಲೇ ಹುಟ್ಟಿಬಿಟ್ಟಿದ್ರು. ಎಷ್ಟೋ ಯುಗಗಳಿಗೆ ಮೊದಲೇ ಅವರೆಲ್ಲ ಜನಿಸಿದ್ರು. ತೀರಾ ಕೆಲವು ಜನ ಮಾತ್ರ ರಾಮನ ಅವತಾರದ ನಂತರ ಜನಿಸಿದರು. ಅಂಗದ ಮೊದಲಾದವರು ರಾಮನಕ್ಕಿಂತ ಸಣ್ಣವರವರು. ವಾಲಿ, ಸುಗ್ರೀವ, ಹನುಮಂತ, ಜಾಂಬವಂತ ಮೊದಲಾದವರೆಲ್ಲ ರಾಮಾವತಾರಕ್ಕಿಂತ ಎಷ್ಟೋ ಮೊದಲು ಜನಿಸಿದವರು. ಹೀಗಾಗಿ ಕಪಿಗಳಲ್ಲಿ ಬಹುತೇಕರೆಲ್ಲರೂ ರಾಮನಕ್ಕಿಂತ ಮೊದಲು, ಕೆಲವು ಜನ ಅವನಕ್ಕಿಂತ ವಯಸ್ಸಿನಿಂದ ಸಣ್ಣವರಾದವರು ಆಮೇಲೆ ಜನಿಸಿದರು. ಮನುಷ್ಯರಾಗಿ ಜನಿಸಿದವರು ಕೆಲವರು ಇದ್ರಲ್ಲ, ಅವರೆಲ್ಲ ಹೆಚ್ಚಿನವರು ಆಮೇಲೆ ಜನಿಸಿದರು, ರಾಮನಕ್ಕಿಂತ ಆಮೇಲೆ ಜನಿಸಿದರು ಅಂತ ಅದನ್ನು ನೋಡಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಶ್ಲೋಕ ಇದೆ. ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದ 64ನೇ ಶ್ಲೋಕ ಅದು. ತದಾಜ್ಞೆಯ ದೇವಗಣ ಬಭೂವಿರೇ ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ. ಪುರೈವ ಮೊದಲೇ ಎಷ್ಟೋ ಜನ ಹುಟ್ಟಿದ್ರು, ಪಶ್ಚಾದಪೆ ಆಮೇಲೆ ಕೂಡ ಕೆಲವು ಜನ ಹುಟ್ಟಿದ್ರು. ನಿಷೇವಣಾಯ ಉರುಗಣಸ್ಯ, ಭಗವಂತನ ಸೇವೆ ಮಾಡಲಿಕ್ಕೆ, ಆತನಿಗೆ ಸಹಾಯ ಮಾಡಲಿಕ್ಕಲ್ಲ. ವಾನರೇಶು ಅಥವಾ ನರೇಶ್ವೇವಚ ಪಶ್ಚಿಮೋದ್ಭವ. ವಾನರಲ್ಲಿ ಹುಟ್ಟಿದ್ರು ಮತ್ತು ನರರಲ್ಲಿ ಹುಟ್ಟಿದ್ರು. ವಾನರಲ್ಲಿ ಹುಟ್ಟಿದವರು ಬಹುತೇಕ ಮೊದಲೇ ಹುಟ್ಟಿದ್ರು, ನರರಲ್ಲಿ ಹುಟ್ಟಿದವರು ಬಹುತೇಕ ಆಮೇಲೆ ಹುಟ್ಟಿದ್ರು ಅಂತ ಅದನ್ನ ಪ್ರತ್ಯೇಕ ತಿಳ್ಕೊಳ್ಬೇಕು. ಯಾಕೆಂದ್ರೆ ರಾಮಾವತಾರಕ್ಕಿಂತ ಮೊದಲಿನ ಅವತಾರ ಪರಶುರಾಮ ಅವತಾರ, ಅದಕ್ಕಿಂತ ಮೊದಲಿನ ಅವತಾರ ವಾಮನ ಅವತಾರ. ಆ ವಾಮನ ಅವತಾರದಲ್ಲಿಯೇ ಈ ಜಾಂಬುವಂತ ಇದ್ದ. ವಾಮನ ಅವತಾರದಲ್ಲಿ ವಾಮನ ತನ್ನ ಹೆಜ್ಜೆಗಳಿಂದ ಆಕಾಶ ಭೂಮಿ ಎಲ್ಲವನ್ನು ಅಳೆದು ಬಲಿಯನ್ನು ನಿಗ್ರಹ ಮಾಡಿದ್ನಲ್ಲ, ಆ ಸಂದರ್ಭದಲ್ಲಿ ಜಾಂಬುವಂತನಿಗೆ ಆ ಭಗವಂತನ ಆ ಮಹಿಮೆಯನ್ನು ನೋಡಿ ಸಂತೋಷ ತಾಳಲಾರದೆ ಆ ಕಡೆ ಈ ಕಡೆ ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನು. ಆತನ ಮೊಣಕಾಲಿಗೆ ಮೇರು ಪರ್ವತ ಬಡಿದಿತ್ತಂತೆ. ಹಾಗಾಗಿ ಆತನ ಬಲ ಸ್ವಲ್ಪ ಕುಂಠಿತ ಆಗಿತ್ತು ಅಂತಿದೆ. ಹೀಗೆ ಅಷ್ಟು ಹಳೆಯ ಅವತಾರಗಳವೆಲ್ಲ. ರಾಮನ ಅವತಾರಕ್ಕಾಗಿ ದೇವತೆಗಳು ಭಗವಂತನ ಪ್ರಾರ್ಥನೆ ಮಾಡಿದ್ರಲ್ಲ, ಆ ಪ್ರಾರ್ಥನೆ ಮಾಡಿ ಎಷ್ಟೋ ಯುಗಗಳ ಕಳೆದ ಮೇಲೆ ರಾಮ ಅವತಾರ ಮಾಡಿದ್ದ. ಹಾಗಾಗಿ ಬ್ರಹ್ಮ ಹೇಳಿದ ಕೂಡಲೇ ಅವರೆಲ್ಲ ಹುಟ್ಟಿದ್ರು ಆ ದೇವತೆಗಳು. ಆದ್ರೆ ಅವರೆಲ್ಲ ಹುಟ್ಟಿ ಎಷ್ಟೋ ಯುಗಗಳಾದ ಮೇಲೆ ರಾಮ ತನ್ನ ಅವತಾರವನ್ನು ಮಾಡಿದ. ಮೈಂದ, ವಿವಿಧ, ವಾಲಿ, ಸುಗ್ರೀವ, ಹನುಮಂತ ಮೊದಲಾದವರು ರಾಮನಕ್ಕಿಂತ ಮೊದಲು ಅವತರಿಸಿದ್ರು. ಅಂಗದ ಮೊದಲಾದವರು ಆಮೇಲೆ ಜನಿಸಿದರು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಲಕ್ಷ್ಮಣ ಮೊದಲಾದವರು ಮನುಷ್ಯರಾಗಿ ಜನಿಸಿದವರು, ಅವರು ಆಮೇಲೆ ಜನಿಸಿದರು. ಜಾಂಬುವಂತ ಮೊದಲೇ ಜನಿಸಿದ್ದನಾದರೂ ಕೂಡ ಆತ ಕಪಿಯಾಗಿ ಜನಿಸಿಲ್ಲ, ಕರಡಿಯಾಗಿ ಹುಟ್ಟಿದ್ದ. ವಿಭೀಷಣನು ಕೂಡ ರಾಮನಕ್ಕಿಂತ ಮುಂಚಿತವಾಗಿ ಅವತಾರ ಮಾಡಿದ್ದ, ಆದರೆ ಆತ ಹುಟ್ಟಿದ್ದು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದ.
ಧ್ರುವ ಅನ್ನುವಂಥ ಒಬ್ಬ ಮರುತ್ ದೇವತೆ ಇದ್ದ, ಅವನ ಅವತಾರವೇ ಕೇಸರಿ. ಈತ ಹನುಮಂತನ ತಂದೆ. ಅದನ್ನು ಮೊನ್ನೆ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣದ ಅನುಸಾರವಾಗಿ ಹೇಳಿದ್ದೆ. ಅಂಜನಾ ಅಂತ ಆ ಕೇಸರಿಯ ಪತ್ನಿ ಏನಿದ್ದಲ್ಲ, ಹನುಮಂತನ ತಾಯಿ, ಅವಳು ಪುಂಜಿಕಸ್ಥಲಿ ಎನ್ನುವಂತಹ ಅಪ್ಸರೆಯ ಅವತಾರ. ಸುಮಧ್ವಿಜಯ ಏನಿದೆ, ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ವರ್ಣನೆ ಮಾಡುವಂಥ ಸುಮಧ್ವಿಜಯ, ಅದರ ಭಾವಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಆ ಭರದ್ವಾಜರ ಕಥೆ ಇದೆ. ಭರದ್ವಾಜರಿಗೆ ಒಮ್ಮೆ ತಪಸ್ಸಿಗೆ ಒಬ್ಬ ರಾಕ್ಷಸ ವಿಘ್ನ ಮಾಡ್ತಿದ್ದ, ಅವನನ್ನ ಕೇಸರಿ ಸಂಹಾರ ಮಾಡಿದ್ದ. ಅದಕ್ಕೆ ಸಂತುಷ್ಟರಾದಂತಹ ಭರದ್ವಾಜರು ಶ್ರೇಷ್ಠನಾದ ಮಗ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದ್ರು ಅಂತ ಕಥೆ ಏನಿದೆ, ಅದು ಸುಮಧ್ವಿಜಯ ಭಾವಪ್ರಕಾಶಕದಲ್ಲಿ ಉದಾಹರಣೆ ಮಾಡಲ್ಪಟ್ಟಂಥ ಕಥೆ. ಸದೇವತಾನಾಂ ಪ್ರಥಮಃ ಗುಣಾಧಿಕಃ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ ಸ್ವಸಂಭವಃ. ಆ ಹನುಮಂತನಿಗೆ ಸ್ವಸಂಭವ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ವಿಶೇಷಣೆ ಕೊಟ್ಟಿದ್ದಾರೆ. ಕಪಿಯೋನಿ ಬಹಳ ಕ್ಷುದ್ರವಾದ ಯೋನಿ. ಕಪಿಗಳಲ್ಲಿ ಯಾಕೆ ಜನಿಸಿದ್ರು ಇವರೆಲ್ಲ? ಯಾಕೆಂದ್ರೆ ಅವನು ದೇವತಾನಾಂ ಪ್ರಥಮಃ, ವಾಯುದೇವ ಎಲ್ಲ ದೇವತೆಗಳಲ್ಲೂ ಹಿರಿಯ, ಗುಣಾಧಿಕ ಎಲ್ಲರಿಗಿಂತ ಮುಖ್ಯನಾದವನು. ಅವನು ಹನುಮಂತ ಅನ್ನೋ ಹೆಸರಿನಿಂದ ಜನಿಸಿದ. ಯಾಕೆ ಜನಿಸಿದ ಅಂತಂದ್ರೆ, ಆ ರಾವಣನಿಗೆ ಶಾಪ ಹಾಗೆ ಇತ್ತಲ್ಲ, ಕಪಿಗಳಿಂದಲೇ ನಿನಗೆ ಸೋಲಾಗಲಿ ಅಂತ ಶಾಪ ಇತ್ತು. ಹಾಗಾಗಿ ಇವರೆಲ್ಲ ಕಪಿಗಳಾಗಿ ಜನಿಸಬೇಕಾಯಿತು ಇವರೆಲ್ಲರೂ ಕೂಡ. ಉಳಿದವರೆಲ್ಲರಿಗೂ ಕೂಡ ಕಪಿಯ ಜನ್ಮ, ಹೆಬ್ಬಾಳಿನ ಜನ್ಮ, ಆನೆಯ ಜನ್ಮ, ಮೊಸಳೆ ಜನ್ಮ ಇವೆಲ್ಲ ಬರೋದಾದ್ರೆ ಪಾಪದಿಂದ. ಗಜೇಂದ್ರನಿಗೆ ಇವರಿಗೆಲ್ಲ ಶಾಪ ಬಂದಿತ್ತಲ್ಲ, ಅದೆಲ್ಲ ಶಾಪದಿಂದ ಬಂದಿತ್ತು. ಹನುಮಂತನಿಗೆ ಅದು ಶಾಪದಿಂದ ಬಂದಂತಹ ಜನ್ಮ ಅಲ್ಲ, ರಾವಣನಿಗೆ ಶಾಪ ಆಗಿತ್ತು ಕಪಿಗಳಿಂದ ಸೋಲಾಗಬೇಕು ಅಂತ. ಅದಕ್ಕಾಗಿ ಇವರೆಲ್ಲರೂ ಕೂಡ ಕಪಿಗಳಾಗಿ ಜನಿಸಬೇಕಾಯಿತು. ಮತ್ತು ಆತ ಹಾಗೆ ವರ ಕೇಳಿದ್ದ, ನರರನ್ನ ಮತ್ತು ವಾನರರನ್ನ ಬಿಟ್ಟು ಬೇರೆ ಯಾರಿಂದಲೂ ನನಗೆ ಮರಣ ಬರಬಾರ್ದು ಅಂತ ಕೇಳ್ಕೊಂಡಿದ್ದ. ಹಾಗಾಗಿ ಇವರೆಲ್ಲರೂ ಕೂಡ ವಾನರರಾಗಿ ಜನಿಸಬೇಕಾಯಿತು. ಅದಕ್ಕಾಗಿ ಸ್ವಸಂಭವ, ತನ್ನಿಂದ ತಾನೇ ಹುಟ್ಟುಕೊಂಡ ಅವನನ್ನು ಬೇರೆ ಯಾರೂ ಹುಟ್ಟಿಸಲಿಲ್ಲ, ಹೋಗಿ ಶಾಪ ಕೊಡಲಿಲ್ಲ, ಅಲ್ಲಿ ಹೋಗಿ ಕಪಿಯಾಗಿ ಹುಟ್ಟು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲಿ ಎಲ್ಲ ಕಡೆನೂ ಕೂಡ ಹನುಮಂತನ ಅವತಾರದ ವರ್ಣನೆ ಇದೆ. ಭವಿಷ್ಯೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ ಇತ್ಯಾದಿಗಳಲ್ಲಿ ವೆಂಕಟೇಶನ ಮಹಾತ್ಮದ ಪ್ರಸಂಗ ಇದೆ. ಅಲ್ಲೆಲ್ಲ ಕಡೆ ಈ ಹನುಮಂತನ ಚರಿತ್ರೆಯ ವರ್ಣನೆ ಇದೆ. ಅದನ್ನ ಅಂಜನಾಚಲ ಅಂತ ಈ ತಿರುಪತಿ ಬೆಟ್ಟಕ್ಕೆ ಹೆಸರಿತ್ತು. ಅಲ್ಲಿ ಆತನ ತಾಯಿ ತಪಸ್ಸು ಮಾಡಿದ್ಲು ಅಂತ ಮೊನ್ನೆ ದಿವಸ ಕಥೆ ಹೇಳಿದ್ದೆ. ಸುಗ್ರೀವ ಆಪಿ ಪರಮೇಶ್ವರ ತೇಜಸ, ಸುಗ್ರೀವ ವಾಲಿ ಇವರೆಲ್ಲರೂ ಕೂಡ ಹುಟ್ಟಿದ್ರು. ಬಭೂವ ವಾಲಿ ಸ್ವತಯೇವ ವಾಸವ ಅಂದ್ರೆ ಇಂದ್ರ ತಾನೇ ವಾಲಿಯಾಗಿ ಜನಿಸಿದ. ಸುಗ್ರೀವ ಆಸೀತ್ ಪರಮೇಶ್ವರ ತೇಜಸ, ಸುಗ್ರೀವ ಪರಬ್ರಹ್ಮನ ತನ್ನ ಒಂದು ಸನ್ನಿಧಾನವನ್ನು ತನ್ನಲ್ಲಿ ಇಟ್ಕೊಂಡು ಹುಟ್ಟಿದ. ರವಿ ಸ್ವಾತ್ಮಕೇವ ಜಾಂಬವಾನ್, ರವಿ ಸೂರ್ಯ ತಾನಾಗಿ ಸುಗ್ರೀವನಾಗಿ ಜನಿಸಿದ. ಅದರಂತೆ ಯಮಧರ್ಮನೇ ಜಾಂಬವಾನ್ ಅನ್ನುವ ಹೆಸರಿನಿಂದ ಜನಿಸಿದ. ಅವನಲ್ಲಿ ಕೂಡ ಬ್ರಹ್ಮದೇವರ ಸನ್ನಿಧಾನ ಇತ್ತು. ಈ ಚತುರ್ಮುಖ ಬ್ರಹ್ಮನ ಸನ್ನಿಧಾನ ಅವರೆಲ್ಲೆಲ್ಲ ಇದ್ದುದರಿಂದ ಅವರು ಬಹಳ ಬಲಿಷ್ಠರಾಗಿದ್ದರು. ಈ ವಾಲ್ಮೀಕಿ ರಾಮಾಯಣದಲ್ಲಿ ಇದೀಗ ನಾವು ನೋಡಿದ್ವಿ ಏನಂತ, ನಾನು ಹಿಂದೊಮ್ಮೆ ಆಕಳಿಸ್ತಿದ್ದಾಗ ನನ್ನ ಬಾಯಿಯಿಂದ, ನನ್ನ ಮುಖದಿಂದ ಈ ಜಾಂಬವಂತ ಹುಟ್ಟಿದ ಅಂತ ಚತುರ್ಮುಖ ಬ್ರಹ್ಮ ಹೇಳಿದ್ದೀವಲ್ಲ, ಅದರ ಮರ್ಮ ಏನು ಅಂದ್ರೆ, ಜಾಂಬವಂತನ ಮೂಲ ಸ್ವರೂಪ ಯಮಧರ್ಮರಾಜ. ಆತ ಚತುರ್ಮುಖ ಬ್ರಹ್ಮದೇವರ ವಕ್ಷಸ್ಥಲದ ಕಡೆ ಪ್ಲಗಿಂದ್ರಿಯದಿಂದ ಹುಟ್ಟಿದ್ದ. ಎದೆ ಭಾಗದ ಚರ್ಮದಿಂದ ಹುಟ್ಟಿದವನು ಯಮ. ಆಮೇಲೆ ಅದೇ ಯಮನೇ ಜಾಂಬವಂತನಾಗಿ ಮತ್ತೆ ಹುಟ್ಟಿದ. ಅವನು ಎಲ್ಲಿ ಬೇರೆ ಯಾವುದೋ ಕರಡಿ ಸ್ತ್ರೀಯಲ್ಲಿಯೋ ಕರಡಿ ತಂದೆಯಲ್ಲೇ ಹುಟ್ಟಲಿಲ್ಲ, ಅವನು ಚತುರ್ಮುಖ ಬ್ರಹ್ಮನಿಂದಲೇ ಮುಖದಿಂದಲೇ ಹುಟ್ಟಿದ. ಇದೇ ಯಮಧರ್ಮ ಮತ್ತೊಮ್ಮೆ ಹುಟ್ಟಿದ. ಯಾವಾಗ? ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಯಮ ಅನ್ನುವ ಹೆಸರಿನಿಂದ ಹುಟ್ಟಿದ. ಇವು ಅನೇಕ ಅವತಾರಗಳು ದೇವತೆಗಳು. ಚತುರ್ಮುಖ ಬ್ರಹ್ಮನಿಂದ ಒಮ್ಮೆ ಯಮನಾಗಿ, ಜಾಂಬವಂತನಾಗಿ ಚತುರ್ಮುಖ ಬ್ರಹ್ಮನಿಂದಲೇ ಮತ್ತೊಮ್ಮೆ, ಯಮಧರ್ಮನೇ ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಯಮ ಎನ್ನುವ ಹೆಸರಿನಿಂದ ಹುಟ್ಟಿ ದಕ್ಷಿಣ ದಿಕ್ಪಾಲಕನಾಗಿದ್ದು ಮತ್ತೊಮ್ಮೆ. ಈ ಪರಮೇಶ್ವರ ತೇಜಸ ಅಂತ ಏನಿದೆ ಅದನ್ನು ಸುಗ್ರೀವನಿಗೆ ಮಾತ್ರ ಅನ್ವಯ ಮಾಡ್ಕೊಳ್ಬಾರ್ದು, ಈ ಜಾಂಬವಂತನಿಗೂ ಅನ್ವಯ ಮಾಡಬೇಕು. ಸುಗ್ರೀವ ಮತ್ತು ಜಾಂಬವಂತ ಇಬ್ಬರಲ್ಲೂ ಕೂಡ ಆ ಪರಮೇಶ್ವರಿಯ ಅಂದ್ರೆ ಚತುರ್ಮುಖ ಬ್ರಹ್ಮನ ತೇಜಸ್ಸಿತ್ತು.
ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋ ಅತ್ರೇರಭೂತ್ ಸೋಂಗದ ಏವ ಜಾತಃ ಬೃಹಸ್ಪತಿ ತಾರಃ ಉತಃ ಶಚಿ ಶಕ್ರಸ್ಯ ಭಾರೇವ ಬಭೂವ ತಾರ. ಈ ವಾಲ್ಮೀಕಿ ರಾಮಾಯಣದಲ್ಲಿ ಬೃಹಸ್ಪತಿಯು ತಾರ ಅನ್ನುವ ಹೆಸರಿನಿಂದ ಹುಟ್ಟಿದ ಅಂತ ಕಥೆ ಬಂದಿತ್ತು. ಅದರ ಹಿನ್ನೆಲೆಯನ್ನ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಚಂದ್ರ ಮೊದಲನೇ ಚತುರ್ಮುಖ ಬ್ರಹ್ಮನಿಂದಲೇ ಹುಟ್ಟಿದ್ದ. ಅದು ಮೊದಲನೇ ಜನ್ಮ ಆತಂದು ಚಂದ್ರಂದು. ಎರಡನೇ ಬಾರಿ ಆತ ಅತ್ರಿ ಮುನಿಯಿಂದ ಹುಟ್ಟಿದ. ಅತ್ರಿ ನೇತ್ರ ಸಮುದ್ಭವ ಅಂತ ಚಂದ್ರನನ್ನು ಕರೆಯೋದಿದೆ. ಅದು ಚಂದ್ರನಿಗೆ ಎರಡನೇ ಜನ್ಮ. ಮೂರನೇ ಜನ್ಮ ಆತನಿಗೆ ಅಂಗದ ಅಂತ. ಆ ಚಂದ್ರನೇ ಅಂಗದನಾಗಿ ಜನಿಸಿದ, ವಾಯು ಇಂದ್ರನ ಮಗನಾಗಿ. ಚಂದ್ರ ಚತುರ್ಮುಖ ಬ್ರಹ್ಮನ ಕಿವಿಯಿಂದ ಮೊದಲು ಹುಟ್ಟಿದ್ದನು. ಆಮೇಲೆ ಅತ್ರಿ ಮುನಿಯ ಕಣ್ಣಿನಿಂದ ಕೂಡ ಹುಟ್ಟಿದ್ದ. ಹೀಗೆ ಪುರಾಣದ ಕಥೆ ಇದೆ. ಪ್ರಪಂಚನಾಚಾರ್ಯರು ಈ ತಾತ್ಪರ್ಯ ನಿರ್ಣಯ, ರಾಮಾಯಣ ತಾತ್ಪರ್ಯ ನಿರ್ಣಯಕ್ಕೆ ಕನ್ನಡದ ವ್ಯಾಖ್ಯಾನ ಬರೆದಿದ್ದಾರೆ. ನಾನಾ ರೀತಿಯಾದಂಥ ಪುರಾಣಗಳನ್ನು ಅವರು ಕೂಡ ಅಲ್ಲೇ ಪುರಾಣದ ವಾಕ್ಯಗಳನ್ನು ಉದಾಹರಿಸಿದ್ದಾರೆ. ಅವರ ಸಹಾಯದಿಂದ ಆ ಬೇರೆ ಬೇರೆ ಕಡೆ ಜಾಂಬುವಂತ, ಇಂದ್ರ, ಚಂದ್ರ ಇವರೆಲ್ಲ ಹುಟ್ಟಿದ ಕಥೆಗಳನ್ನ ಈಗ ನಿಮ್ಮ ಮುಂದೆ ನಾನು ತೋರಿಸ್ತಿದ್ದೇನಷ್ಟೆ. ಚಂದ್ರನಲ್ಲೂ ಕೂಡ ಬ್ರಹ್ಮದೇವರ ಸನ್ನಿಧಾನ ಇತ್ತು, ಅಂಗದನಲ್ಲೂ ಕೂಡ ಅದೊಂದು ಸನ್ನಿಧಾನ ಇತ್ತು. ಅಂಗದ ಬಹಳ ಬಲಿಷ್ಠನಾಗಿದ್ದ. ಹಾಗಾಗಿ ಆ ಕಾರಣದಿಂದ ಬೃಹಸ್ಪತಿ ಬ್ರಹ್ಮಸ್ತೋಪಿ ಪೂರ್ವಂ ಸಹೈವ ಶಚ್ಯ ಮನಸೋಭಿಜಾತಃ ಬ್ರಹ್ಮೋದ್ಭವಸ್ಯ ಅಂಗಿರಸಃ ಸ್ತೋಭೂತ್ ಮಾರೀಚಿಜಸ್ಯೈವ ಶಚಿ ಪುಲೋಮ್ನಃ. ಬೃಹಸ್ಪತಿ ಮೂಲತಃ ಬ್ರಹ್ಮನ ಮಗನೇ ಆಗಿದ್ದ. ಶಚಿಯ ಜೊತೆಗೆ ಈ ಬೃಹಸ್ಪತಿ ಆ ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವನು. ಅಲ್ಲಿಯೂ ಅವರಿಬ್ರು ಒಟ್ಟಿಗೆ ಹುಟ್ಟಿದ್ರು. ಈ ರಾಮಾವತಾರ ಕಾಲದಲ್ಲಿಯೂ ಕೂಡ ಅವರಿಬ್ರು ಒಟ್ಟಿಗೆ ಹುಟ್ಟಿದ್ರು, ತಾರ ಮತ್ತು ತಾರಾ ಅನ್ನೋ ಹೆಸರಿನಿಂದ. ಬೃಹಸ್ಪತಿಗೆ ತಾರ ಅಂತ ಹೆಸರಾದ್ರೆ ಆ ಶಚಿಗೆ ತಾರಾ ಅಂತ ಹೆಸರು. ಸಹೈವ ಶಚ್ಯ ಮನಸೋಭಿಜಾತಃ, ಮನಸ್ಸಿನಿಂದ ಆತ ಹುಟ್ಟಿದವನು, ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ. ಅದು ಆ ಬೃಹಸ್ಪತಿಗೆ ಮೊದಲನೇ ಜನ್ಮ. ಎರಡನೇ ಬಾರಿ ಬ್ರಹ್ಮನ ಪುತ್ರರಾದಂತಹ ಅಂಗಿರಸ್ ಅನ್ನೋ ಋಷಿಯ ಮಗನಾಗಿ ಮತ್ತೊಮ್ಮೆ ಹುಟ್ಟಿದ. ಹೀಗೆ ಇದು ಬೃಹಸ್ಪತಿಗೆ ಎರಡು ಜನ್ಮಗಳಾದವು. ಆ ಶಚೀದೇವಿ ಅಂದ್ರೆ ಇಂದ್ರನ ಪತ್ನಿ, ಅವಳು ಮೊದಲೊಮ್ಮೆ ಬೃಹಸ್ಪತಿಯ ಜೊತೆಗೆ ಹುಟ್ಟಿದ್ಲು. ಮುಂದೊಮ್ಮೆ ಮತ್ತೊಮ್ಮೆ ಜನ್ಮ ತಾಳಿದ್ಲು. ಯಾವಾಗಂದ್ರೆ ಬ್ರಹ್ಮನ ಮಗನಾದಂತಹ ಮರೀಚಿ ಏನಿದ್ದ, ಆ ಮರೀಚಿಯ ಪುತ್ರ ಕಶ್ಯಪ, ಕಶ್ಯಪನ ಮಗ ಪುಲೋಮ ಅನ್ನೋ ಹೆಸರಿನ ಒಬ್ಬ, ಆತ ಒಬ್ಬ ರಾಕ್ಷಸ. ಆ ರಾಕ್ಷಸನ ಮಗಳಾಗಿ ಆಕೆ ಮತ್ತೆ ಜನಿಸಿದ್ಲು. ಅದಕ್ಕಾಗಿ ಆಕೆಗೆ ಪುಲೋಮಜ ಶಚೀಂದ್ರಾಣಿ ಅಂತ ಅವಳಿಗೆ ಹೆಸರು, ಇಂದ್ರಾಣಿ. ವರುಣ ದೇವತೆ ಇದ್ದ, ಆತ ಸುಷೇಣ ಅನ್ನುವ ಹೆಸರಿನಿಂದ ರಾಮಾವತಾರ ಕಾಲದಲ್ಲಿ ಜನಿಸಿದ. ಅಶ್ವಿನಿ ದೇವತೆಗಳು ಮೈಂದ ಮತ್ತು ವಿವಿಧ, ಅಥವಾ ಮೈಂದ ಮತ್ತು ದ್ವಿವಿಧ, ವಿವಿಧ ಅನ್ಬೋದು ಅಥವಾ ದ್ವಿವಿಧ ಅನ್ಬೋದು. ಈ ರೀತಿಯಾಗಿ ಎರಡು ಹೆಸರುಗಳಿಂದ ಅವರಿಬ್ಬರು ಕೂಡ ಜನಿಸಿದರು. ಅಭೂತ್ ಸುಷೇಣೋ ವರುಣೋಶ್ವಿನೌಚ ಬಭೂವತುಸ್ತೌ ವಿವಿಧಶ್ಚ ಮೈಂದ. ಈ ಅಶ್ವಿನಿ ದೇವತೆಗಳು ಮೈಂದ ಮತ್ತು ವಿವಿಧರಾಗಿ ಜನಿಸಿದ್ರು ಅಂತಿದೆಯಲ್ಲ, ಅವರ ಹಿನ್ನೆಲೆ ಅವರು ಅದಕ್ಕಿಂತ ಮೊದಲು ಜನಿಸಿದ್ದೆಲ್ಲಿ? ಅಶ್ವಿನಿ ದೇವತೆಗಳು ಮೊದಲು ಬ್ರಹ್ಮದೇವರ ಮೂಗಿನ ಹೊರಳೆಗಳಿಂದ ಜನಿಸಿದ್ರು, ಮೂಗಿನ ರಂಧ್ರಗಳಿಂದ. ಇದು ಅವರಿಗೆ ಮೊದಲನೇ ಜನ್ಮ. ಎರಡನೇ ಜನ್ಮ ಸೂರ್ಯನ ಮಕ್ಕಳಾಗಿ ಹೆಣ್ಣು ಕುದುರೆಯ ರೂಪದಲ್ಲಿದ್ದಂತಹ ಸಂಜ್ಞಾದೇವಿಯ ಮಕ್ಕಳಾಗಿ ಅವರಿಬ್ಬರು ಜನಿಸಿದ್ರು. ಅದನ್ನು ಹರಿವಂಶದಲ್ಲಿ ಒಮ್ಮೆ ತಿಳಿಸಿದ್ದೆ. ಸೂರ್ಯನ ತಾಪ ತಾಳ್ಲಿಕ್ಕಾಗದೆ ಸಂಜ್ಞಾದೇವಿ ಸಂಸಾರವನ್ನೇ ಬಿಟ್ಟು ಹೋಗಿಬಿಟ್ಟಿದ್ಲು, ಸೂರ್ಯನ ಗೊಡವೇ ಬೇಡ ಅಂತೇಳಿ. ಹೆಣ್ಣು ಕುದುರೆಯ ರೂಪದಿಂದ ಒಂದು ಕಡೆ ಸಂಚಾರ ಮಾಡ್ತಿದ್ಲು. ಸೂರ್ಯನಿಗೆ ಅದು ತಿಳಿದು ಗಂಡು ಕುದುರೆಯ ರೂಪವನ್ನು ತಾಳಿ ಆಕೆಯನ್ನು ಸಮೀಪಿಸಿದ. ಅಲ್ಲಿ ಹುಟ್ಟಿದವರು ಅಶ್ವಿನಿ ದೇವತೆಗಳು ಅಂತ ಕಥೆ ನಾವು ಹರಿವಂಶದಲ್ಲಿ ನೋಡಿದ್ವಿ. ಹೀಗೆ ಅಶ್ವಿನಿ ದೇವತೆಗಳಿಗೆ ಅದು ಎರಡನೇ ಜನ್ಮ. ಬ್ರಹ್ಮೋದ್ಭವೌ ತೌ ಪುನರೇವ ಸೂರ್ಯಾತ್ ಬಭೂವತು ಸ್ತಪ್ತ ಕನೀಯಸಸ್ತು ಆವೇಶ ಐಂದ್ರೋ ವರದಾನತೋ ಭೂತ್
ತಥೋ ಬಲೀಯಾನ್ ವಿವಿಧೋಹಿ ಮೈಂದಾತ್. ಆ ವಿವಿಧ ಸಣ್ಣವನಿದ್ದಲ್ಲ, ಆ ಸಣ್ಣವನಾದರೂ ಕೂಡ ದೊಡ್ಡವನಿಗಿಂತ ಹೆಚ್ಚು ಬಲಿಷ್ಠನಾಗಿದ್ದ. ಯಾಕೆಂದ್ರೆ ಅವನಲ್ಲಿ ಯಾವುದೋ ಒಂದು ವರದ ಪ್ರಭಾವದಿಂದಾಗಿ ಇಂದ್ರದೇವನ ಸನ್ನಿಧಾನ ಇತ್ತು. ಇಂದ್ರದೇವನ ಸನ್ನಿಧಾನ ಆಗಿದ್ದರಿಂದ ತನ್ನ ಸಹೋದರನಿಗಿಂತ ಆತ ಬಲಿಷ್ಠನಾಗಿದ್ದ. ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಸಹ ಕಾಮಸ್ತನ ಶ್ರೀರಮಣಾದ್ರಮಾಯಾಮ್. ಬ್ರಹ್ಮದೇವನಿಂದಲೇ ಹಿಂದೆ ಅಗ್ನಿ ಹುಟ್ಟಿದ್ದ. ಆ ಅಗ್ನಿ ಈಗ ನೀಲ ಅನ್ನುವ ಹೆಸರಿನಿಂದ ಒಬ್ಬ ಕಪಿಯಾಗಿ ಜನಿಸಿದ. ಅದಾದ ಮೇಲೆ ಬ್ರಹ್ಮನಿಂದಲೇ ಜನಿಸಿದಂಥ ಕಾಮ ಮನ್ಮಥ, ಆತ ಕೃಷ್ಣನ ಪತ್ನಿಯಾದಂತಹ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ಅನ್ನೋ ಹೆಸರಿನಿಂದ ಕೂಡ ಜನಿಸಿದ್ದ. ಅದವನಿಗೆ ಇನ್ನೊಂದು ಅವತಾರ. ಶಿವನಿಂದ ಮತ್ತೊಮ್ಮೆ ಜನಿಸಿದ ಸ್ಕಂದ ಅಂತ ಅನ್ಸ್ಕೊಂಡ. ಪ್ರದ್ಯುಮ್ನ ಸ್ಕಂದ ಅಥವಾ ಷಣ್ಮುಖ. ಆತನೇ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದೇವತೆ ಕೂಡ. ಇಲ್ಲಿ ತನಕ ತಾತ್ಪರ್ಯ ನಿರ್ಣಯದಲ್ಲಿ ಕಪಿಗಳ ಜನ್ಮವನ್ನು, ನೀಲನ ತನಕ ಕಪಿಯ ಜನ್ಮಗಳನ್ನು ಹೇಳಿ, ಇನ್ನು ಮುಂದೆ ಅಂದರೆ ಮನುಷ್ಯನ ರೂಪದಲ್ಲಿ ಯಾವ್ಯಾವ ದೇವತೆಗಳು ಅವತಾರ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕಿಂತ ಮೊದಲು ತಾತ್ಪರ್ಯ ನಿರ್ಣಯದಲ್ಲಿ ಹೇಳದೇ ಇರುವಂಥದ್ದು ಮತ್ತೂ ಕೆಲವಿದೆ. ಅದನ್ನ ಈ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ನೋಡಬೇಕು. ಕುಬೇರ ಗಂಧಮಾದನ ಅನ್ನೋ ಹೆಸರಿನಿಂದ ಕಪಿಯಾಗಿ ಹುಟ್ಟಿದ. ವಿಶ್ವಕರ್ಮ ದೇವತೆಗಳ ಶಿಲ್ಪಿ ಅವನು. ನಲ ಅನ್ನುವ ಹೆಸರಿನಿಂದ ಕಪಿಯಾಗಿ ಹುಟ್ಟಿದ. ವಿಶ್ವಕರ್ಮನಿಂದ ಆತ ಹುಟ್ಟಿದವನಾದ್ರಿಂದ ಮುಂದೆ ರಾಮ ಸೇತುವನ್ನು ಕಟ್ಟಲಿಕ್ಕೆ ವಿಶ್ವಕ ಶಿಲ್ಪಿಯ ಮಗನಾದ್ರಿಂದ ಆತನೇ ಆ ಸೇತುವನ್ನು ಕಟ್ಟಲಿಕ್ಕೆ ಪ್ರಧಾನ ಪಾತ್ರ ವಹಿಸಿದ ಅಂತ ನಾವು ನೋಡ್ತೇವೆ. ಅಗ್ನಿಯು ನೀಲ ಅನ್ನೋ ಹೆಸರಿನ ಮಗನನ್ನು ಹುಟ್ಟಿಸಿದ. ಆತನು ಕೂಡ ಎಲ್ಲಾ ವಾನರನ್ನು ಕೂಡ ಮೀರಿಸಿದ್ದ ತನ್ನ ಪರಾಕ್ರಮದಲ್ಲಿ. ವರುಣ ಸುಷೇಣ ಅನ್ನುವನನ್ನು ಹುಟ್ಟಿದ. ಆಮೇಲೆ ಪರ್ಜನ್ಯ ಮಳೆಗೆ ಅಭಿಮಾನಿ ದೇವತೆ ಏನಿದ್ದಾನಲ್ಲ, ಅವನು ಶರಭ ಅನ್ನುವ ಹೆಸರಿನ ವಾನರನ್ನು ಸೃಷ್ಟಿ ಮಾಡಿದ. ಈ ಹಿಂದೆ ಹೇಳಿದಂತೆ ಎಲ್ಲಾ ಕಪಿಗಳು ಕೂಡ ರಾವಣನ ಸಂಹಾರ ಕಾರ್ಯ, ರಾಮನಿಗೆ ಸಹಾಯ ಮಾಡುವಂಥ ಕಾರ್ಯ ಏನಿದೆ ಅದರಲ್ಲಿ ಆಸಕ್ತರಾದವರಾಗಿದ್ದರು. ಪ್ರತಿಯೊಬ್ಬರು ಕೂಡ ಮೇರು ಪರ್ವತ, ಮಂದಾರ ಪರ್ವತದಿಂದ ದೊಡ್ಡ ದೊಡ್ಡ ಶರೀರವುಳ್ಳವರಾಗಿದ್ದರು. ಯಾರೂ ಸಣ್ಣ ಸಣ್ಣ ಗಾತ್ರದವರು ಇರಲೇ ಇಲ್ಲ. ಇನ್ನೊಂದು ವಿಶೇಷ ಏನಂದ್ರೆ, ಎಲ್ಲರೂ ಕೂಡ ಕೇವಲ ಕಪಿಗಳಾಗಿ ಹುಟ್ಟಲಿಲ್ಲ. ಕಪಿಗಳಲ್ಲಿ ಕೆಲವು ಪ್ರಭೇದ ಇದೆ. ಅವು ನಮಗೆಲ್ಲ ಕಡೆ ಏನು ಕಾಣಿಸೋದು ಕಷ್ಟ. ಕರಡಿಗಳಾಗಿ ಹುಟ್ಟಿದ್ರು, ಕಪಿಗಳಾಗಿ ಹುಟ್ಟಿದ್ರು. ಗೋಪುಚ್ಛ ಅಂತ ಒಂದು. ಗೋಪುಚ್ಛ ಅಂದ್ರೆ ಆಕಳ ಬಾಲದಂತೆ ಬಾಲ ಉಳ್ಳಂತ ಕೆಲವು ಕಪಿಗಳು, ಅದೊಂದು ಕಪಿಗಳ ಜಾತಿ ಇದೆ. ಅಂತಹ ಕಪಿಗಳ ಜಾತಿಯಲ್ಲಿ ಇನ್ನು ಕೆಲವರು ಹುಟ್ಟಿದ್ರು. ಯಾವ್ಯಾವ ದೇವತೆಗೆ ಎಷ್ಟೆಷ್ಟು ಅದ್ಭುತವಾದ ಪರಾಕ್ರಮ ಇತ್ತೋ, ಎಂತೆಂಥ ರೂಪವಿತ್ತೋ, ಅಂತಂಥ ರೂಪ ಪರಾಕ್ರಮಗಳನ್ನೇ ಹೊತ್ತು ಈ ಮಕ್ಕಳು ಕೂಡ ಭೂಲೋಕದಲ್ಲಿ ಜನಿಸಿದರು. ಕಿನ್ನರ ಸ್ತ್ರೀಯರಲ್ಲಿ ಹುಟ್ಟಿದ್ರು, ಕಿಂಪುರುಷರಲ್ಲಿ ಹುಟ್ಟಿದ್ರು. ದೇವತೆಗಳು, ಮಹರ್ಷಿಗಳು, ಗಂಧರ್ವರು ಇವರೆಲ್ಲರೂ ಕೂಡ ಹುಟ್ಟಿದ್ರು. ಮಹರ್ಷಿಗಳು ಕೂಡ ಕೆಲವರು ಜನ್ಮ ತಾಳಿದ್ರಂತಿದೆ. ಗರುಡರು, ಪಕ್ಷಿಗಳು, ಮೂಲತಃ ಪಕ್ಷಿಗಳಾದವರು ಇಲ್ಲಿ ಬಂದು ಹುಟ್ಟಿದ್ರು. ಸಂಪಾತಿ ಇತ್ಯಾದಿ ಕೆಲವರು ಹುಟ್ಟಿದ್ರು, ಮತ್ತವ್ರು ಕೆಲವರು ಕಪಿಗಳಾಗಿ ಹುಟ್ಟಿದ್ದಿರಬೇಕು. ಸಿದ್ಧ ವಿದ್ಯಾಧರು, ಸರ್ಪದೇವತೆಗಳು, ಚಾರಣರು ಮೊದಲಾದವರು ಹುಟ್ಟಿದ್ರು. ಅವರೆಲ್ಲರೂ ಕೂಡ ಕಾಮರೂಪಿಗಳಾಗಿದ್ರು. ಬೇಕಾದಾಗ ಬೇಕಾದಂಥ ರೂಪ ತಾಳುವಂಥವ್ರು. ಇಚ್ಛೆ ಬಂದಾಗ ಎಲ್ಲಿ ಬೇಕಾದಲ್ಲೂ ಓಡಿ ಹೋಗುವಂತ, ಧಾವಿಸಬಲ್ಲಂತಹ ಸಾಮರ್ಥ್ಯ ಉಳ್ಳವರಾಗಿದ್ರು. ಸಿಂಹಗಳಿಗೆ, ಹುಲಿಗಳಿಗೆ ಸಮಾನರಾಗಿದ್ರು. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಎತ್ತಿ ಯುದ್ಧ ಮಾಡುವಂಥ ಸಾಮರ್ಥ್ಯ ಉಳ್ಳವರಾಗಿದ್ರು. ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಿತ್ತು ಯುದ್ಧ ಮಾಡ್ತಿದ್ರು. ಉಗುರುಗಳು ಮತ್ತು ಕೋರೆ ಹಲ್ಲುಗಳೇ ಅವರಿಗೆ ಆಯುಧ ಆಗಿತ್ತು. ಅಷ್ಟಿದ್ರೂ ಅವರು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಬಲ್ಲವರಾಗಿದ್ರು. ಆದರೆ ಶಸ್ತ್ರಾಸ್ತ್ರಗಳನ್ನು ನೆಚ್ಚಿ ಕೂತ್ಕೊಂಡಿರ್ತಿರ್ಲಿಲ್ಲ ಅವರು ಅಷ್ಟೇ. ಸಮುದ್ರವನ್ನು ಕೂಡ ಕಲಕಿ ಬಿಡುವಂಥ ಸಾಮರ್ಥ್ಯ ಅವರಿಗೆ. ಸಮುದ್ರವನ್ನು ನೋಡಿ ಹೆದರಿ ಓಡಿ ಹೋಗುವಂಥವರೆಲ್ಲ, ಸಮುದ್ರವನ್ನೇ ಪ್ರಕ್ಷುಬ್ಧವಾಗಿ ಮಾಡುವಂಥ ಸಾಮರ್ಥ್ಯ ಉಳ್ಳವರಾಗಿದ್ರು. ಕಾಲುಗಳಿಂದಲೇ ಭೂಮಿಯನ್ನು ಸೀಳಬಲ್ಲಂತಹ ಸಾಮರ್ಥ್ಯ ಉಳ್ಳವರಾಗಿದ್ರು. ಮಹಾಸಮುದ್ರವನ್ನು ಕ್ಷಣ ಮಾತ್ರದಲ್ಲಿ ದಾಟುತ್ತಿದ್ರು. ಈ ಒಂದು ಕ್ಷಣದಲ್ಲಿ ಇಲ್ಲಿದ್ರೆ ಮತ್ತೊಂದು ಕ್ಷಣದಲ್ಲಿ ಆಕಾಶದ ತುದಿಗೆ ಹಾರುವಂಥ ಸಾಮರ್ಥ್ಯ ಉಳ್ಳವರಾಗಿದ್ರು. ಮೋಡಗಳನ್ನು ಹಿಡಿಯಬಲ್ಲ ಸಾಮರ್ಥ್ಯ ಅವರಿಗೆ. ಕಾಡಿನಲ್ಲಿ ಸಂಚಾರ ಮಾಡ್ತಿದ್ದಂತಹ ಆನೆಗಳ ಸೊಂಡಿಲುಗಳನ್ನು ಹಿಡಿದು ಎಳೆದು ಆನೆಗಳನ್ನ ಸೋಲಿಸುವಂಥ ಸಾಮರ್ಥ್ಯ ಉಳ್ಳವರಾಗಿದ್ರು. ಆಕಾಶದಲ್ಲಿ ಹಾರುವಂತಹ ವೇಗಶಾಲಿಗಳಾದ ಪಕ್ಷಿಗಳನ್ನು ಹಿಡಿದಿಡುವಂಥ ಸಾಮರ್ಥ್ಯ ಉಳ್ಳವರು. 100 ಲಕ್ಷ ಸಂಖ್ಯೆಯಲ್ಲಿ, ಅನೇಕ ಲಕ್ಷ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಈ ಕಪಿಗಳೆಲ್ಲರೂ ಕೂಡ ಹುಟ್ಟಿದ್ರು.
ಆ ವಾನರ ಮುಖ್ಯರಲ್ಲಿ ಹಿಂದೆ ಹೇಳಿದಂತೆ ವಾಲಿ ಸುಗ್ರೀವರು ಮುಖ್ಯರಾಗಿದ್ದರು. ಕೆಲವರು ಪರ್ವತದ ತಪ್ಪಲ ಪ್ರದೇಶದಲ್ಲಿ, ಕೆಲವರು ಪರ್ವತದ ತುದಿಗಳಲ್ಲಿ, ಕಾಡುಗಳಲ್ಲಿ ಗುಂಪು ಗುಂಪಾಗಿ ಅವರೆಲ್ಲರೂ ವಾಸ ಮಾಡ್ತಿದ್ರು. ಎಲ್ಲರೂ ಕಿಷ್ಕಿಂಧಾದಲ್ಲಿ ಇರಲಿಲ್ಲ, ಕಪಿಗಳ ಸಾಮ್ರಾಜ್ಯದಲ್ಲಿ ಇರಲಿಲ್ಲ. ಸುಗ್ರೀವ ರಾಮಪತ್ನಿಯಾದ ಸೀತೆಯನ್ನು ಹುಡುಕೋದಕ್ಕಾಗಿ ಕಪಿಗಳಿಗೇನು ಆದೇಶ ಕೊಟ್ಟ, ಅದೆಲ್ಲದಕ್ಕಿಂತ ಮೊದಲು ಆ ಕಪಿಗಳನ್ನು ಕರ್ಕೊಂಡು ಬರಲಿಕ್ಕೆ ಎಷ್ಟೋ ಸಮಯ ಹೋಗಿತ್ತು ಅಂತ. ಕೆಲವು 1 ತಿಂಗಳು ಸಮಯ ಆ ಕಪಿಗಳು ಬರಲಿಕ್ಕೆ ಬೇಕಾಯ್ತಂತೆ. ಆ ಎಲ್ಲ ಬೇರೆ ಬೇರೆ ಕಡೆ ಇದ್ದಂಥ ಕಪಿಗಳು ಬಂದು ಸೇರ್ಲಿಕ್ಕೆ. ಹೀಗೆ ಅವರ ವರ್ಣನೆಯನ್ನು ನಾವಲ್ಲಿ ನೋಡ್ತೇವೆ. ಒಬ್ಬೊಬ್ಬರಿಗೂ ಕೂಡ ಅನೇಕ ಲಕ್ಷ ಅನುಯಾಯಿಗಳು, ಮುಖ್ಯರಾದವರು ಸೇನಾಪತಿಗಳಿದ್ರು. ಅವರಲ್ಲಿ ಒಬ್ಬೊಬ್ಬರಿಗೂ ಕೂಡ ಅನೇಕ ವಿಶಾಲವಾದ ಸಂಖ್ಯೆಯ ಅನುಯಾಯಿಗಳಿದ್ರು. ವಾಲಿ ಇವರೆಲ್ಲರಿಗೂ ಕೂಡ ರಾಜನಾಗಿದ್ದ. ಆತ ರಾಜನಾಗಿದ್ದುಕೊಂಡು ಇವರೆಲ್ಲರನ್ನು ಕೂಡ ಆಳುತ್ತಿದ್ದ. ಇಡೀ ಭೂಮಿಯೇ ವೃಕ್ಷ ಅಂದರೆ ಕರಡಿಗಳು, ಗೋಪುಚ್ಛಗಳು ಅಂದರೆ ಅದೊಂದು ವಾನರದ ಪ್ರಭೇದ. ಇಂಥ ಅನೇಕ ವಾನರರಿಂದ ತುಂಬಿ ಹೋಯ್ತಂತೆ ಇಡೀ ಭೂಮಿನೇ. ಇಲ್ಲಿ ದೇವತೆಗಳ ಕಾರ್ಯಕ್ಕಾಗಿ, ರಾಮನಿಗೆ ಯುದ್ಧದಲ್ಲಿ ಸಹಾಯ ಮಾಡುವುದಕ್ಕಾಗಿ, ರಾಮನ ಯುದ್ಧದಲ್ಲಿ ಪಾತ್ರ ತೆಗೆದುಕೊಂಡು ಆತನ ಸೇವೆ ಮಾಡೋಕ್ಕಾಗಿ ಇವರೆಲ್ಲರೂ ಹುಟ್ಟಿ ಬಂದು ಅಂತಿದೆ. ಸುಗ್ರೀವ, ಹನುಮಂತ, ಜಾಂಬವಂತ ಇವರೆಲ್ಲ ಪಾತ್ರ ಸರಿ. ವಾಲಿ ಹುಟ್ಟಿ ಬಂದಲ್ಲ ಇಂದ್ರನಿಂದ ವಾಲಿ ಹುಟ್ಟಿ ಬಂದದ್ದು ರಾಮನ ಯಾವ ಸಹಾಯಕ್ಕಾಗಿ, ರಾಮನಿಗೆ ಆತನಿಂದ ಏನು ಸಹಾಯ ಆಯಿತು ಅಂತ ಅದೊಂದು ಪ್ರಶ್ನೆ ಇದೆ. ಆ ವ್ಯಾಖ್ಯಾನದಲ್ಲಿ ಅಡಿ ಟಿಪ್ಪಣಿಯಲ್ಲಿ ಅದೊಂದು ವಿಷಯವನ್ನು ವಿಮರ್ಶೆ ಮಾಡಿದ್ದಾರೆ. ಯಾಕೆಂದ್ರೆ ವಾಲಿ ರಾವಣ ಜೊತೆ ಯುದ್ಧದಲ್ಲಿ ಮುಂದೆ ಪಾಲ್ಗೊಂಡು ರಾಮನಿಗೆ ಆತ ಸೇವೆಯನ್ನೇನು ಮಾಡಲಿಲ್ಲ. ಅವನ ಸಹಾಯ ಏನಾಯಿತು ರಾಮನಿಗೆ ಅಂದರೆ, ಮೊದಲನೇದಾಗಿ ಆತ ರಾವಣನಿಗೆ ತನ್ನ ಪರಾಕ್ರಮವನ್ನು ತೋರಿಸಿ ಆತನ ದರ್ಪವನ್ನು ಕಳೆದಿದ್ದ ಹಿಂದೊಮ್ಮೆ. ಮತ್ತು ಆ ವಾಲಿ ತನ್ನ ಪುತ್ರನಾದಂತಹ ಅಂಗದನನ್ನು ಹುಟ್ಟಿಸಿ ಅಂಗದನನ್ನ ರಾಮನ ಸೇವೆಗಾಗಿ ಸಲ್ಲಿಸಿದ್ದ. ಹೀಗೆ ಅವರೆಲ್ಲರೂ ಕೂಡ ನೇರವಾಗಿ ರಾವಣನ ಯುದ್ಧದಲ್ಲೇ ಸಹಾಯ ಮಾಡಬೇಕು ಅಂತ ಹುಟ್ಟಿದವರಲ್ಲ. ವಾಲಿ ಹುಟ್ಟಿದ್ರು ಕೂಡ ಅನೇಕ ಜನ ದುಂದುಭಿ ಮೊದಲಾದಂತಹ ಅನೇಕ ರಾಕ್ಷಸರನ್ನು ಆತ ಸಂಹಾರ ಮಾಡಿದ್ದ. ಹೀಗೆ ದುಷ್ಟರನ್ನು ನಿಗ್ರಹ ಮಾಡುವಂತಹ ಕಾರ್ಯದಲ್ಲಿ ಆತ ರಾವಣನ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇದ್ರೂ ಕೂಡ ಅನೇಕ ರೀತಿಯಾಗಿ ಭಗವಂತನಿಗೆ ಸಹಾಯಕನಾಗಿದ್ದ ಅಂತ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 17ನೇ ಸರ್ಗ ಅಲ್ಲಿ ಮುಕ್ತಾಯ ಆಗಿದೆ. ಯಾವ್ಯಾವ ಕಪಿಗಳು ಯಾವ್ಯಾವ ರೂಪದಿಂದ ಯಾವ ಮೂಲ ರೂಪಗಳ ಅವತಾರರಾಗಿದ್ರು ಅಂತ ಅನ್ನೋದನ್ನ ಆ ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ನಾವು ಗಮನಿಸಿದ್ದೆವು. ಲಕ್ಷ್ಮೀದೇವಿಯು ಸೀತೆಯಾಗಿ ಜನಿಸಿದ್ಲು ಅನ್ನುವಂಥ ಸಂಗತಿಯನ್ನ ಹಿಂದೆ ನೋಡಿದ್ವಿ. ತಾತ್ಪರ್ಯ ನಿರ್ಣಯದಲ್ಲಿ ಇದೆಲ್ಲದರ ಬಳಿಕ ಆ ವರ್ಣನೆ ಇದೆ. ಇಲ್ಲಿಗೆ ಆ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ನಾವೇನು ಕಪಿಗಳ ಜನನ ಇತ್ಯಾದಿಗಳನ್ನು ನೋಡಿದ್ದೇವೆ. ಆ ಕಪಿಗಳ ಜನನ ಇತ್ಯಾದಿ ಕಥೆಗಳನ್ನು ಅಲ್ಲಿಗೆ ಅದು ಮುಗಿದಿದೆ. ಉಳಿದ ಅನೇಕ ಗ್ರಂಥಗಳಲ್ಲಿ, ಬಾಲರಾಮಾಯಣ ಮೊದಲಾದಂಥ ಗ್ರಂಥಗಳಲ್ಲಿ ಉಳಿದ ದೇವತೆಗಳ ವರ್ಣನೆ, ಆಯಾ ಅವತಾರಗಳ ವರ್ಣನೆ ಇದೆ. ಅದನ್ನು ಕೂಡ ಗಮನಿಸಬೇಕು. ರಾಮ ಸಾಕ್ಷಾತ್ ವಿಷ್ಣುವೇ ಆಗಿದ್ದ, ಸೀತಾದೇವಿ ಲಕ್ಷ್ಮಿಯಾಗಿದ್ದು, ಲಕ್ಷ್ಮಣ ಶೇಷನ ರೂಪದಿಂದ ಜನಿಸಿದವನು. ಲಕ್ಷ್ಮಣನ ಪತ್ನಿಯಾದಂಥ ಊರ್ಮಿಳ, ಆಕೆ ವಾರುಣಿ, ಶೇಷನ ಪತ್ನಿಯಾದವಳು. ಕುಶ ಅಂದರೆ ಇಂದ್ರನ ರೂಪದಿಂದ, ಇಂದ್ರನೇ ಕುಶನಾಗಿ ಜನಿಸಿದವನು. ಭರತ, ಆತ ಮನ್ಮಥ. ಮಾಂಡವಿ ಅಂತ ಭರತನ ಪತ್ನಿ, ಆಕೆ ರತಿದೇವಿ, ಮೂಲತಃ ಪ್ರದ್ಯುಮ್ನ ಪತ್ನಿಯಾಗಿದ್ಲು, ಅವಳೇ ಜನಿಸಿದ್ಲು. ಶತ್ರುಘ್ನ, ಆತ ಅನಿರುದ್ಧನೇ ಜನಿಸಿದ್ದ. ದಶರಥ ಅಂದ್ರೆ ಆತ ಸ್ವಯಂಭೂಮನು. ಕೌಸಲ್ಯೆ, ಆಕೆ ಶತರೂಪಾದೇವಿಯ ಕೌಸಲ್ಯಾಗಿ ಜನಿಸಿದ್ಲು. ಲವ, ಕುಶನ ಸಹೋದರ ಲವ ಏನಿದ್ದ, ಆತ ಅಗ್ನಿಯೇ ಜನಿಸಿದ್ದ. ಅವರಿಗೆಲ್ಲ ಇವು ಎರಡೆರಡು ಅವತಾರಗಳು. ಕಪಿಗಳಲ್ಲಿ ಒಂದೊಂದು ರೂಪದಿಂದ ತಾಳಿದ್ರು, ಇಲ್ಲೂ ಕೂಡ ಮತ್ತೊಂದು ರೂಪವನ್ನು ತಾಳಿದ್ರು. ಜನಕರಾಜನನ್ನ ಒಬ್ಬ ಕರ್ಮಜ ದೇವತೆ ಅಂತ ಇವರು ವಿಶ್ವನಂದನ ತೀರ್ಥರು ಅದನ್ನ ಉಲ್ಲೇಖ ಮಾಡ್ತಾರೆ. ಶ್ರುತಕೀರ್ತಿ, ಆಕೆ ಶತ್ರುಘ್ನ ಪತ್ನಿ, ಅವಳು ಉಷಾದೇವಿ, ಅನಿರುದ್ಧನ ಪತ್ನಿ ಉಷಾದೇವಿ ಯಾರಿದ್ಲು, ಅವಳೇ ಜನಿಸಿದ್ಲು.
ಕಥನ ಅಂತ ಇನ್ನೊಬ್ಬ ಕಪಿ ಇದ್ದ, ಆತ ಕುಬೇರನ ಅಂಶದಿಂದ ಜನಿಸಿದ್ದ. ಗಜ ಅಂತ ಒಬ್ಬ ಕಪಿ ಇದ್ದ, ಆತ ಪ್ರಾಣ ಅನ್ನುವಂಥ ವಾಯುವಿನಿಂದ ಜನಿಸಿದವನು. ಗವಾಕ್ಷ ಅವನು ಅಪಾನ ವಾಯುವಿನ ಅವತಾರ. ಗವಯ ಆತ ವ್ಯಾನ ವಾಯುವಿನ ಅವತಾರ. ವೃಷ ಉದಾನ ವಾಯುವಿನ ಅವತಾರ. ಗಂಧಮಾದನ ಸಮಾನ ವಾಯುವಿನ ಅವತಾರ. ಶತಬಲಿ ಅಂತ ಒಬ್ಬ ಇದ್ದ, ಆತ ವಸುವಿನ ಅವತಾರ. ಪನಸ ಅನ್ನುವಂಥ ಕಪಿಶ್ರೇಷ್ಠ, ಆತ ಮತ್ತೊಬ್ಬ ವಸುವಿನ ಅವತಾರ. ಸಂಪಾತಿ ಅದೊಂದು ಮರುತ್ ದೇವತೆಯ ಅವತಾರ. ಕುಮುದ ಆತ ಜಯಂತನ ಅವತಾರ. ರುಮಾ ಅಂತ ಸುಗ್ರೀವನ ಪತ್ನಿ, ಅವಳು ಸಂಜ್ಞಾದೇವಿ ಅವತಾರ. ಸೂರ್ಯನ ಪತ್ನಿ ಸಂಜ್ಞಾದೇವಿ ಏನಿತ್ತು, ಅವಳ ಅವತಾರವೇ ರುಮಾ. ರಾವಣ ಹಿರಣ್ಯಕಶಿಪವಾಗಿದ್ದ, ಕುಂಭಕರ್ಣ ಹಿರಣ್ಯಾಕ್ಷನಾಗಿದ್ದ. ವಿರಾಧ ಅಂತ ಒಬ್ಬ ರಾಕ್ಷಸ ಇದ್ದ, ಆತ ತುಂಬುರು ಅನ್ನುವಂಥ ವ್ಯಕ್ತಿಯ ಅವತಾರ. ಕಬಂಧ ಆತ ಧನುಗಂಧರ್ವನ ಅವತಾರ. ತಾಟಕ ಅಂದ್ರೆ ಅವಳೇ ಪೂತನ. ತ್ರಿಜಟ ಅಂತ ಏನಿತ್ತು, ಅವಳು ಮುಂದೆ ಸುಭದ್ರೆಯಾಗಿ ಜನಿಸಿದವಳು. ಇಂದ್ರಜಿತ್ ಆತ ಮುಂದೆ ಕೃಷ್ಣನ ಅವತಾರದಲ್ಲಿ ದುಶಾಸನಾಗಿ ಜನಿಸಿದವನು. ಮಕರಾಕ್ಷ ಅಂತಿದ್ದ, ಆತ ದುರ್ಮರ್ಷಣ ಅನ್ನೋ ಹೆಸರಿನಿಂದ ಜನಿಸಿದವನು. ಪ್ರಹಸ್ತ ಅನ್ನೋ ಹೆಸರಿನಿಂದ ರಾವಣನ ಮಂತ್ರಿ ಇದ್ದ, ಆತ ಮುಂದೆ ಕೃಷ್ಣಾವತಾರ ಕಾಲದಲ್ಲಿ ಪುರೋಚನ ಅನ್ನುವ ಹೆಸರಿನಿಂದ ದುರ್ಯೋಧನನಿಗೆ ಮಂತ್ರಿಯಾಗಿ ಜನಿಸಿದ್ದ. ಅಂತ ಈ ಎಲ್ಲ ಅವತಾರಗಳ ಕಥೆಯನ್ನ ಅವರು ಹೇಳಿದಂಥ, ವಿಶ್ವನಂದನ ತೀರ್ಥರು ಹೇಳಿದಂತಹ ಕಥೆಗಳಿಗೆ ಅನುಸಾರವಾಗಿ ನಾನು ತಿಳಿಸಿದ್ದೇನೆ. ಅವರು ಕಪಿಗಳ ಸಂಖ್ಯೆ ಎಷ್ಟಿತ್ತು, ನಾನಾ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂಥ ಕಪಿಗಳ ಸಂಖ್ಯೆ ಏನಿದೆ, ಅದನ್ನೆಲ್ಲವನ್ನು ಕೂಡ ಅಲ್ಲಿ ವಿಶ್ವನಂದನ ತೀರ್ಥರು ಒದಗಿಸ್ತಾರೆ. ಅವರ ಮೈ ಬಣ್ಣ, ಅವರಿರುವಂಥ ಜಾಗ, ತೋತಾದ್ರಿ ಅನ್ನುವಂಥ ಸ್ಥಳದಲ್ಲಿದ್ದರು. ಅವರು 1 ಕೋಟಿ ಸಂಖ್ಯೆಯ ಕಪಿಗಳು. ಬಂಗಾರದ ಬಣ್ಣ ಅವರದಾಗಿತ್ತು. ತೋತಾದ್ರಿ ಅನ್ನುವಲ್ಲಿ ಮತ್ತೊಂದು ಗುಂಪಿನ ಕಪಿಗಳಿದ್ರು, ಅವರು 3 ಕೋಟಿ ಸಂಖ್ಯೆಯಲ್ಲಿದ್ದರು. ಅವ್ರದ್ದು ಕಾಡಿಗೆಯ ಬಣ್ಣ. ಕೈಲಾಸ ಶಿಖರದಲ್ಲಿ 7 ಕೋಟಿ ಜನ ಕಪಿಗಳಿದ್ರು. ಸಿಂಹದ ಕೇಸರದ ಬಣ್ಣ ಅವ್ರದ್ದು. ಹಿಮಾಲಯದಲ್ಲಿ 1000 ಕೋಟಿ ಕಪಿಗಳಿದ್ರು. ವಿಂಧ್ಯ ಪರ್ವತದಲ್ಲಿ ಅನೇಕ ಕೋಟಿ 1000 ಕಪಿಗಳಿದ್ರು. ಅವರೆಲ್ಲರೂ ಕೂಡ ಬೆಂಕಿಯಂತೆ ಕಾಂತಿ ಉಳ್ಳವರಾಗಿದ್ದರು. ಕ್ಷೀರಸಾಗರದಲ್ಲಿ ಅಸಂಖ್ಯಾತ ಕಪಿಗಳಿದ್ದರು. ಅವರೆಲ್ಲರೂ ಕೂಡ ತೆಂಗಿನಕಾಯಿಯನ್ನು ಆಹಾರವನ್ನಾಗಿ ಉಳ್ಳವರಾಗಿದ್ದರು. ಸೇನೆಯ ಮುಖ್ಯಸ್ಥರಾದವರು ಅಂಗದ ಇದ್ದ, ಆತ 1000 ಪದ್ಮ. ಪದ್ಮ ಅಂದ್ರೆ ಕೋಟಿ, 10 ಕೋಟಿ, 100 ಕೋಟಿ ಇವೆಲ್ಲ ದಾಟಿದ ಮೇಲೆ ಬರುವಂಥ ಸಂಖ್ಯೆ ಪದ್ಮ. ಅಂತ 1000 ಪದ್ಮಗಳ ಸೈನ್ಯಕ್ಕೆ ಆತ ಅಧಿಪತಿಯಾಗಿದ್ದ. ನೀಲ 100 ಕೋಟಿ ಕಪಿಗಳಿಗೆ ಅಧಿಪತಿಯಾಗಿದ್ದ. ಸುಷೇಣ ಅನೇಕ ಕೋಟಿ ಸಂಖ್ಯೆಯ ಕಪಿಗಳಿಗೆ ಅಧಿಪತಿಯಾಗಿದ್ದ. ಶತಬಲಿ 10 ಕೋಟಿ 1000 ಕಪಿಗಳಿಗೆ ಆತ ಅಧಿಪತಿಯಾಗಿದ್ದ. ಪನಸ 10 ಕೋಟಿ ಕಪಿಗಳಿಗೆ ಅಧಿಪತಿಯಾಗಿದ್ದ. ಕೇಸರಿಯು ಕೂಡ ಬಹುಸಂಖ್ಯಾತ ಸೈನ್ಯಕ್ಕೆ ಅಧಿಪತಿಯಾಗಿದ್ದ. ಗವಾಕ್ಷ ಅನ್ನೋನು 1000 ಕೋಟಿ ಕಪಿಗಳಾಗಿ ಅಧಿಪತಿಯಾಗಿದ್ದ. ಧೂಮ್ರಾಕ್ಷ 100 ಕೋಟಿ ಕರಡಿಗಳಿಗೆ ಅಧಿಪತಿಯಾಗಿದ್ದ. ಈ ಜಾಂಬು ಅಂತಂದು ಹೆಸರು ಅಲ್ಲದೆ ಧೂಮ್ರಾಕ್ಷ ಅಂತಂದು ಇವನೊಬ್ಬ ಕೂಡ ಕರಡಿಗಳ ರಾಜ ಅನ್ನೋದನ್ನು ಗಮನಿಸಬೇಕು. ಗವಯ 12 ಕೋಟಿ ಸೈನ್ಯಕ್ಕೆ ಅಧಿಪತಿ. ಗಂಧಮಾದನ 60 ಕೋಟಿ ಸೈನ್ಯಕ್ಕೆ ಅಧಿಪತಿ. ಗಜ ಅನ್ನುವನು 1 ಕೋಟಿ ಸೈನ್ಯಕ್ಕೆ ಅಧಿಪತಿ. ವೃಷಭ ಆತನು ಕೂಡ 1 ಕೋಟಿ ಕಪಿ ಸೈನ್ಯಕ್ಕೆ ಅಧಿಪತಿ. ಶಲಭ ಆತನು 1 ಕೋಟಿ ಸೈನ್ಯಕ್ಕೆ. ಶರಭ 1 ಕೋಟಿ. ಮೈಂದ 17 ಕೋಟಿ ಕಪಿಗಳಿಗೆ ಅಧಿಪತಿ. ವಿವಿಧ 8 ಕೋಟಿ ಕಪಿಗಳಿಗೆ ಅಧಿಪತಿ. ರುಮಣ್ವಾನ್ 1 ಕೋಟಿ ಕಪಿಗಳಿಗೆ ಅಧಿಪತಿ. ತಾರ ಅನ್ನುವನು 1000 ಕೋಟಿ ಕಪಿಗಳಿಗೆ ಅಧಿಪತಿ. ಇಂದ್ರಜಾನು ಆತ 1 ಪದ್ಮ ಕೋಟಿ ಸಂಖ್ಯೆಗಳಿಗೆ ಅಧಿಪತಿ. ಇಂದ್ರಜಾನು ಆತನು ಕೂಡ 1 ಪದ್ಮ ಕೋಟಿ ಕಪಿಗಳಿಗೆ ಅಧಿಪತಿ. ದಧಿಮುಖ ಆತನು ಕೂಡ 12 ಕೋಟಿ ಕಪಿಗಳಿಗೆ ಅಧಿಪತಿ. ಕುಮುದ ಅನ್ನುವನು 1000 ಖರ್ವ ಕೋಟಿಗಳಿಗೆ ಅಧಿಪತಿ. ದರಿಮುಖ ಅನ್ನುವಂಥ ಕಪಿನಾಯಕ ಆತ 21 ಕೋಟಿಗಳಿಗೆ ಅಧಿಪತಿ. ಇವರಲ್ಲದೆ ವಿನತ, ಸಂಪಾತಿ, ವೇಗಾದರ್ಶಿ, ಶರಗುಲ್ಮ, ರಂಭ, ವಿಜಯ, ಮಹಾಹ, ಸುಹೋತ್ರ, ಉಲ್ಕಾಮುಖ, ಶರಾರ್ಚಿ, ಹರಿ, ಭೀಮ ಮೊದಲಾದಂಥ ಬೇರೆ ಬೇರೆ ಕಪಿಗಳ ಹೆಸರನ್ನ ಅಲ್ಲಿ ವಿಶ್ವನಂದನ ಶ್ರೀಪಾದರು ತಿಳಿಸ್ತಾರೆ. ಈ ಎಲ್ಲ ಕಪಿಗಳ ಸೈನ್ಯಕ್ಕೆ ಈ ಎಲ್ಲ ಸಂಖ್ಯೆಗಳನ್ನು ಒದಗಿಸಲಿಕ್ಕೆ ಆಧಾರ ಎಲ್ಲಿ, ಅದನ್ನು ಇನ್ನೂ ಸ್ವಲ್ಪ ನೋಡಬೇಕಾಗಿದೆ. ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಸಂಗ್ರಹ ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಡೆ ಆ ಕಪಿಗಳ ವರ್ಣನೆ ಇತ್ಯಾದಿಗಳೆಲ್ಲ ಇದೆ. ಅದರಂತೆ ಯಾವುದೋ ಒಂದು ರಾಮಾಯಣದಿಂದ ಇಂಥದೇ ಒಂದು ವಿಶಿಷ್ಟವಾದಂತಹ ಯಾವುದೋ ಒಂದು ಮೂಲ ಅವರಿಗೆ ಸಿಕ್ಕಿದ್ದಿರಬೇಕು. ಆ ಮೂಲಕ್ಕನುಸಾರವಾಗಿ ಈ ಎಲ್ಲ ಕಪಿಗಳ ಸಂಖ್ಯೆಯನ್ನು ಅವರು ಒದಗಿಸಿದ್ದಾರೆ. ಇಲ್ಲಿ ತನಕ
ರಾಮಾವತಾರಕ್ಕೆ ಪೂರ್ವಭಾವಿಯಾಗಿ ದಶರಥನ ಪತ್ನಿಯರು ಗರ್ಭಿಣಿಯರಾಗಿದ್ದನ್ನು ಈಗಾಗಲೇ ಕೇಳಿದ್ದೇವೆ. ರಾಮನ ಅವತಾರದ ಕಥೆಯನ್ನು ಇನ್ನು ಮುಂದೆ ನಾವು ಶ್ರವಣ ಮಾಡಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ರಾಕ್ಷಸರು, ಕಪಿಗಳು ಎಲ್ಲರೂ ಕೂಡ ಯಾವ್ಯಾವ ಸಂಖ್ಯೆಯಲ್ಲಿ ಯಾವ್ಯಾವ ಪರಾಕ್ರಮ ವಿಶಿಷ್ಟರಾಗಿ ಜನಿಸಿದ್ರು ಅನ್ನೋದನ್ನು ಇಲ್ಲಿಯವರೆಗೆ ನಾವು ನೋಡಿದ್ದೇವೆ.